ನೋಡ್ರಿ ನಮ್ಮ ಮನೆಯವ್ರು ಬೆಳೆ ಬೆಳ್ತಾ ನೀರು ದಬ್ಬದ ರೀ ದಬ್ಬಿದ್ರು ಕೂಡ ಇಂಥವು ಎಷ್ಟು ಪಾಟ್ ತೊಯ್ದವ ಏನ್ರಿ ನಾವು ಹೊರಗೆ ಹಾಕ್ಬಿಟ್ರಿ ಹೊರಗೆ ಓದ್ಬಿಟ್ರಿ ಎಲ್ಲ ಪೂರ ಜಂತ್ಲಾನ್ರಿ ಇದು ಅಷ್ಟೆಲ್ಲ ಇದು ಮಾಡಿದ್ರು ಹಾಳೆ ಹಾಕಿ ನೋಡಿದ್ವಿ ಏನು ಹಾಕಿ ನೋಡಿದ್ರು ಜುಣು ಅನ್ನಕಾಯ್ತು ನೋಡ್ರಿ ಇದು ಎಲ್ಲ ನೋಡ್ರಿ ಇಲ್ಲೆಲ್ಲ ಇನ್ನೂ ಸೋರೋದ ನಿಲ್ವಲ್ತು ಇಲ್ಲೆಲ್ಲ ಪೂರ ಇದು ತೊಗೊಂತ್ರಿ ಗಾಡಿ ಅದು ಇದಂತೂ ಪೂರ ತಂಪ ಬಿಡ್ರಿಪ್ಪ ಈ ಗಾಡಿ ರೀ ನೀರು ಗಾಡಿಯಾಗಿಂತ ನಡೀತಾವ್ರಿ ಇದ್ರಾಗ ಈ ಗಾಡಿಯಾಗಿಂತನ ರೀ ನಡಿಕೆಲ್ಲ ನೀರು ಇದು ನೋಡ್ರಿ ಅದೇನು ರೀ ಈ ಥರ ನೀರು ಬಸ್ ಯಾಕೆ ಹತ್ಬಿಡ್ತಾವ್ರಿ ಈ ಗಾಡಿಯಾಗಿಂತ ಕಾಲು ಇಡಂಗಿಲ್ಲ ನೋಡ್ರಿ ಮತ್ತೊಂದಿಷ್ಟು ಥಂಡಿ ಆ ಕಡೆ ಮನೆಯೊಳಗೆ ಕಾಲಿಟ್ಟು ಬಂದ್ವಿ ಅಂದ್ರೆ ತಂಪು ಕಾಲೆಲ್ಲ ಜುಮ್ ಹಾಕತ್ತ ನೋಡ್ರಿ ನಾನು ಮತ್ತೊಂದಿಷ್ಟು ನನಗೆ ಹಂಗಾಗಿ ತಂಪಿಗೆ ನೆಗಡಿನ ಸರಿ ಹೊಲ್ತ್ರಿ ಹಿಂಗೆ ಗಂಟ್ಲ ಎಲ್ಲ ಇದಂಗೆ ಗುಳುಗುಳುಗಳು ಅಂದಂಗೆ ಹಾಕತ್ ಬಿಡ್ತಾರೆ ನನಗೆ ಸಮಾಧಾನ ಆಗೋಲ್ತ್ರಿ ಹಂಗೆ ಆಕೈತಿ ನೆಗಡಿ ಜಡ್ ಬಂದ್ರೆ ಮೊದಲು ಒಂಥರ ಇಪ್ಪಿ ಜಿಡ್ರಿ ನನಗೆ ಹೋಗಂಗೆ ಇಲ್ಲ ಜಲ್ದಿನ ಅಂಥದ್ರೊಳಗೆ ಮತ್ತು ಈ ತಂಪಿನೊಳಗಂತ ಮತ್ತೆ ನೆಟ್ಟು ಹೋಗಲ್ತಿದ್ದು ಗಾಡಿ ನೋಡ್ರಿ ಎಷ್ಟು ತಂಪು ಬಿಡೈತೆ ನಮ್ಮದು ನೋಡ್ರಿ ಮಣ್ಣಿನ ಗಾಡ್ರಿ ಇವು ಪೂರ ತಂಪು ಬಿಡ್ದು ನೋಡ್ರಿ ಇಲ್ಲಂತೂ ಬಳ ಉದ್ರಾಕ ಹತ್ಬಿಟ್ಟೈತ್ರಿ ಉಬ್ಬಿಟ್ಟೈತದು ಇಲ್ಲಿ ಬಿಸಿನೀರು ಕಾಸ್ಕೊಂಡ್ರಿ ಮೊದಲು ಒಂದು ಗಿಡ್ಡಿ ತುಂಬಾಗಿ ಇವನು ನೀರು ಕುಡಿಯನ್ರಿ ಮಳೆ ಮತ್ತೆ ಹತ್ತು ಬಿಡ್ತಾರೆ ಸ್ವಲ್ಪ ಚಹಾ ಕುಡ್ತೀವಿ ನಾವು ಚಹಾ ಕುಡ್ದು ಮತ್ತು ನಂಬರ್ ಕೊಟ್ಟಿವಲ್ರಿ ಮೆಸೇಜ್ ಮಾಡ್ತಾರೆ ಸಾರಿ ಅದು ಬೇಕು ಇದು ಬೇಕು ಅಂತೇಳಿ ಅಂದು ಫೋಟೋ ಹೊಡೆದು ಕಳಿಸ್ರಿ ಅಂತಂದು ಮತ್ತು ಇನ್ನೊಂದಿಷ್ಟು ಜನ ಕಮೆಂಟ್ ಮಾಡಾಕತ್ತೀರಿ ಸಾರಿ ರೇಟ್ ಹೇಳ್ರಿ ಅಂತಂದು ಹಾಗಾಗಿ ನಾವು ಫೋನ್ ನಂಬರ್ ಹಾಕ್ಬಿಟ್ಟಿನಿ ನಾನು ಪಿನ್ ಮಾಡೀನಿ ನಮ್ಮ ಫೋನಿನ ನಂಬರ್ ಹಾಕಿ ಮೆಸೇಜ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ಹೇಳಂದು ಸುಮ್ಮನೆ ಅದ್ರಲ್ಲಿ ನಾವು ರೇಟ್ ಹೇಳ್ತೀವ ನೋಡ್ತಿರಲ್ರಿ ನೀವು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ ಹಾಗಾಗಿ ಯಾಕಂತ ಹೇಳಿದ್ರೆ ನಾನಂತೂ ಅದ್ರೊಳಗೆ ಇದು ತೊಗೊಳೋದು ಅಷ್ಟರೊಳಗೆ ಐತ್ರಿ ಹಾಗಾಗಿ ಅದು ಯಾಕೋ ನನಗೆ ಸರಿ ಅನಿಸ್ತಿಲ್ಲ ರೀ ಹಾಗಾಗಿ ನಾನು ಏನು ಮಾಡಿದೆ ಫೋನಿನ ನಂಬರ್ನ ಕೊಟ್ಬಿಟ್ಟಿದ್ದೀನಿ ರೀ ನೀವು ವಾಟ್ಸಪ್ನೊಳಗೆ ಬಂದು ನಮಗೆ ಮೆಸೇಜ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾವ ಸೀರೆ ಬೇಕು ಅಂತ ಹೇಳಿ ನೀವು ಸ್ಕ್ರೀನ್ಶಾಟ್ ಹೊಡೆದು ನಮಗೆ ಕಳಿಸಿದ್ರಿ ಅಂತ ಹೇಳಿದರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ರೀ ನಿಮ್ಮ ಮತ್ತು ಬಿಚ್ಚು ತೋರಿಸು ಅಂತ ಹೇಳಿದ್ರೆ ಅದ್ರೊಳಗೆ ನಾನು ವಿಡಿಯೋ ಮಾಡಿ ಎಲ್ಲ ಫೋಟೋ ಬಿಚ್ಚಿ ತೋರಿಸಿದ್ದು ಅವೆಲ್ಲ ಸಾರಿ ಎಲ್ಲ ಓಪನ್ ಮಾಡಿ ತೋರಿಸೋದು ನಾನು ಕಳಿಸ್ತೀನಿ ರೀ ಅಲ್ಲಿ ಮತ್ತು ಇನ್ನೊಂದಿಷ್ಟು ಜನ ಇವು ಕಾಟನ್ ಸೀರೆ ಡೈಲಿ ವೇರಿಗೆ ತೊಗೊಂಬಂದಿದ್ವಲ್ರಿ ಅವು ಕೇಳಾಕತ್ತಾರೆ ಇವತ್ತು ಭಾಳ ಜನ ರೀ ಅದನ್ನ ಹೆಸ್ರಿನ ಓದಾಡ್ರಿ ನಮ್ಮ ಹೆಸ್ರಿನ ತೊಗೊಂಡೋಗಾಡ್ರಿ ಎಷ್ಟೋ ಸೀರೆ ಒಂದು 13-14 ಸೀರೆ ತೊಗೊಂಡೋಗಾಡ್ರಿಗೆ ಅಲ್ಲಿ ತೋರಿಸ್ತೀನಿ ತಡ್ರಿ ಚಾಚಿ ಅಂತೇಳಿ ಯಾಕಂದ್ರೆ ಅದು ಕ್ವಾಲಿಟಿ ನೋಡಿ ಆಕಿಗೆ ಭಾಳ ಇಷ್ಟ ಆಗ್ಬಿಡ್ತು ಏನು ಚಾಚಿ ಇವು ಸೀರೆ ಅಂತೇಳಿ ಅಂದು ಅವು ಕ್ವಾಲಿಟಿ ಇರೋವ ಹಂಗದವ ರೀ ಸೀರೆ ನೋಡಿದ್ರೆ ಎದ್ರಿಗೆ ಇನ್ನೂ ನಮ್ಮದು ಎಲ್ಲ ಮಬ್ಬು ಬರೋದ್ರಿಪ್ಪ ಇಲ್ಲೆಲ್ಲ ಒಳಗೆಲ್ಲ ಫೋಟೋ ಅದೆಲ್ಲ ರೀ ವಿಡಿಯೋದ ಎದ್ರಿಗೆ ನೋಡಿದ್ರೆ ಅಂದ್ರೆ ಬಿಡುವಂಗೆ ಇಲ್ಲ ರೀ ಅವು ಸಾರಿ ಹಂಗದವ ರೀ ಆ ಥರ ಸಾರಿ ನಾನು ಹಾಕ್ಸಿದ್ದೀನಿ ರೀ ಕ್ವಾಲಿಟಿ A1 ಕ್ವಾಲಿಟಿ ರೀ ಸೂಪರ್ ಅದ ರೀ ಮತ್ತು ಮೈಸೂರು ಸಿಲ್ಕ್ ಸಾರಿ ಹಾಕಿಸ್ರಿ ಅಂತ ಹೇಳಿದ್ರಿ 2 ತೊಗೊಂಬಂದಿದ್ದೆ ನಾನು ಅದ್ರೊಳಗೆ ರೀ ನೋಡೋಣ ತೊಗೊತಾರ ಇಲ್ಲ ನೋಡೋಣ ನೋಡಿ ಮತ್ತೆ ಹಾಕ್ಸಿದ್ರ ಆತ ಅಂತೇಳಿ 2ರೊಳಗೆ ಒಂದು ಹೋಯ್ತು ರೀ ಈಗ ಒಂದು ನಮ್ಮ ಹೆಸ್ರನ್ನ ತೊಗೊಂಡೋಗಾಡ್ರಿ ಕೇಳಾಕತ್ತಾರ ಈಗ ಅದನ್ನು ಮೈಸೂರು ಸಿಲ್ಕ್ ಸಾರಿನ ಹಾಗಾಗಿ ಆಕೆ ಕಡೆ ಅಲ್ಲಿ ಹೋಗೈತೋ ಏನೋ ಅಂತಂದು ನೋಡಿ ನಾನು ಹೇಳಿದ್ರಾತಂತಂದು ಅದನ್ನು ತೋರ್ಸಕ್ಕೆ ಹೋಗಿಲ್ಲ ರೀ ಯಾಕಂದ್ರೆ ಇಲ್ಲ ಅದು ತೋರ್ಸಾಕ ಈಗ ಪಾಪ ಕೇಳಿದ್ರಿ ಈಗ ಮೈಸೂರು ಸಿಲ್ಕ್ ಸಾರಿನೂ ಬೇಕು ಅಂತೇಳಿ ಅಂದು ಅದಕ್ಕೆ ಹೇಳಿರೋರು ನಮ್ಮ ಹೆಸ್ರಿನ ತೊಗೊಂಡೋಗಿ ಆತಾಡ್ರಿ ಅಂತೇಳಂದ್ರೆ ಆಕೆ ಬಂದ ನಂತರ ಏನೇನು ಉಳ್ದವಲ್ಲಿ ಏನು ಹೋದ್ವು ಅಂತ ನೋಡಿ ಅವು ಯಾವ ಹೋಗ್ಯವು ಅಂತ ನೋಡಿ ಉಳ್ಕಿದ್ವನ್ನ ನಾನು ಹಾಕ್ತೀನಿ ರೀ ಸರಿ ರೀ ಮತ್ತೇನು ಒಂದು 3 ಸೀರೆ ನಮ್ಮ ನವನಗರದ ಮೇಡಮ್ ಅವ್ರಿ ಸಾರಾ ಮೇಡಮ್ ಬಂದಿದ್ರಿ ಅವರು ಅವತ್ತು ಮೊನ್ನೆನ ಇನ್ನೂ ನಾವು ತರಕ್ಕೆ ಹೋಗಿದ್ವಿ ರೀ ಮಡಿ ಬೇಕು ಅಂತೇಳಂದು ಅವಾಗನ ದುಡ್ಡು ಹಾಕಿದ್ರಿ ಮಡಿ ಒಂದು ಹತ್ಬಿಡ್ತಿಲ್ಲ ರೀ ಹಾಗಾಗಿ ಬಂದೇ ಇಲ್ಲ ರೀ ಅವರು ಸೀರೆ ನಾನು ಪ್ಯಾಕ್ ಮಾಡಿಟ್ಟಿನಿ ರೀ ಬರ್ರಿ ಮೇಡಮ್ ಅಂತ ಅಂದು ತಡ್ರಿಪ್ಪ ಸ್ವಲ್ಪ ಮಳೆ ಕಡಿಮೆ ಆಗಲಿ ಬರ್ತೀನಿ ಅಂತ ಹೇಳಿದ್ರಿ ಮತ್ತು ಬೆಂಗಳೂರ್ಲಿಂತಾರೆ ಅವ್ರ ಮಮ್ಮಿಗೆ ಅವ್ರಿಗೆ ಸಾರಿ ತೊಗೊಂಡಿದ್ರಿ ಅವರು ಅದು ಅವ್ರ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗದವಂತೆ ಅಂತೇಳಂದು ಅವ್ರು ತೊಗೊಂಬಿಟ್ರಂತ 2 ಸೀರೆ ರೀ ಹಿಂಗೆ ಆಯ್ತು ರೀ ಅಂತಂದು ಹೇಳಿದ್ರೆ ಅವ್ರು ಇನ್ನೂ ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಾಕತ್ತಾರ ಫೋಟೋ ಕಳಿಸ್ರಿ ಅಂತಂದು ಹೇಳಿದ್ರು ನೋಡಿರಿ ಅಲ್ಲಿ ಕೂತ್ಕೊಂಡು ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಾನು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಮತ್ತು ಅವರು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅಲ್ಲಿ ಕೂತ್ಕೊಂಡು ನೀವು ಫೋಟೋ ಕಳಿಸ್ರಿ ಅವ್ರಿಗೆಲ್ಲ ಕೇಳಾಕತ್ತಾರ ಅವ್ರದ್ದೆಲ್ಲ ಅಡ್ರೆಸ್ ಎಲ್ಲ ನಾನು ಕಳಿಸ್ತೀನಿ ಅಂತಂದು ಹೇಳಿ ಒಂದು ಹೆಲ್ಪ್ ಮಾಡಾಕತ್ತಿರಲ್ರಿ ಎಲ್ಲರೂ ಕೊಡ್ಕೊಂಡು ಅದು ಯಾಕಂದ್ರೆ ಯಾರು ಎಲ್ಲರೂ ಸಿಟಿ ಒಳಗಿದ್ದವ್ರಿಗೆ ನಾವು ಇವನ್ನ ಕಳಿಸಿರೋದ್ರಿ ಸಾರಿಗಳ್ನ ಕಳಿಸಿರೋದ್ರಿ ಏನು ಸಿಗ್ಲಾರ್ದನ ಅಂತಂದು ಯಾರಂತೂ ನಮಗೆ ಹೇಳಂಗಿಲ್ಲ ಹೌದಿಲ್ಲ ಎಲ್ಲ ಕಡೆನೂ ಅಂಗಡಿಗಳಾಗ್ಯಾವ ಎಲ್ಲ ಆಗ್ಯಾವ ನಮಗೂ ಒಂದು ಹೆಲ್ಪ್ ಆಗಲಿ ಅಂತೇಳಂದು ನೀವು ನಮ್ಮ ಕಡೆ ವ್ಯಾಪಾರ ಮಾಡಾಕತ್ತೀರಿ ಖುಷಿ ಆಯ್ತು ರೀ ನನಗೆ ನಿಮ್ಮ ಸಪೋರ್ಟ್ ಐತಂತನ ಮತ್ತು ನಾವು ರೀ ನಾನು ಅದನ್ನ ಪದೇ ಹೇಳ್ತಿರ್ತೀನಿ ರೀ ನಿಮ್ಮ ಸಪೋರ್ಟ್ ಎಲ್ಲರ ಸಪೋರ್ಟ್ ನಮಗೆ ಐತಂತನ ನಾವಿರೋದ್ರಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಇರೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಇವು ದೇವ್ರಿಗೆ ಹೋಗ್ತೀವಿ ದೇವ್ರಿಗೆ ಬೀಳ್ಕೊತೀವಿ ದೇವರೇ ಎದ್ದು ಬಂದು ಏನು ಮಾಡಂಗಿಲ್ಲ ರೀ ನಿಮ್ಮಂಥವ್ರು ಎಲ್ಲರ ಮನಸ್ಸಿನೊಳಗೂ ದೇವ್ರು ಹಾಕಿ ನಮ್ಮಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಕ್ಕೆ ಹಚ್ತಾರಲ್ರಿ ಅದು ಒಂದು ನನಗೆ ಖುಷಿ ಆಗೈತಿ ಫ್ರೆಂಡ್ಸ ನೋಡಿರಿ ನಿಮ್ಗೆ ಯಾವುದು ಬೇಕಂತ ಹೇಳ್ತಿರೋ ನೀವು ಫೋಟೋ ಹೊಡೆದ್ರಿ ನಾನು ಫೋನಿನ ನಂಬರ್ ಕೊಟ್ಟೀನಿ ರೀ ಪಿನ್ ಮಾಡೀನಿ ರೀ ಅದನ್ನ ಫೋನಿನ ನಂಬರ್ ಹಾಕಿ ನೀವು ಮೆಸೇಜ್ ಮಾಡಿರಿ ನಮಗಿಂತ ಸೀರೆ ಬೇಕು ರೀ ಅಂತೇಳಂದು ಕರೆಕ್ಟಾಗಿ ಅದಂಥ ಅಡ್ರೆಸ್ ಕಳಿಸ್ರಿ ನಿಮ್ಮ ಫೋನಿನ ನಂಬರ್ ಕಳಿಸ್ರಿ ಅದಕ್ಕೆಲ್ಲ ನಾವು ಕೊರಿಯರ್ ಮಾಡ್ತೀವಿ ರೀ ಸಾರಿ ಪ್ಯಾಕ್ ಮಾಡಿಟ್ಟಾಡ್ರಿ ಸೀರೆ ರೀ ಇವನ್ನ ಇವತ್ತು ಹೋಗ್ಬೇಕು ರೀ ಇವತ್ತು ಕೊರಿಯರ್ ಆಫೀಸ್ಗೆ ಹೋಗಿ ಹಾಕಿ ಬರ್ಬೇಕು ರೀ ನಾವು ಇವನು ಇದು ಒಬ್ಬರು ಹುಬ್ಳಿಯವ್ರು ಬೇಕಂತ ಹೇಳಿದ್ರಿ ಎತ್ತಿ ಬಿಡ್ರಿ ಅಂತ ಹೇಳ್ಯಾರ ಈ ಸೀರೆ ಅವರು ನೋಡೋಣ್ರಿ ಯಾಕಂದ್ರೆ 5-6 ದಿನ ಅಂತ ಹೇಳ್ರಿ ಮತ್ತು ಅಷ್ಟರೊಳಗೆ ನಾನು ಹಾಕಿಸಿದ್ರೆ ಹಾಕಿಸ್ಬೋದು
ಮತ್ತು ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿ. ಮಮ್ಮಿ ಏನಿದು ಥಂಡಿ ಭಾಳ ಬಿಟ್ಟೈತಿ. ಮೈದು 22ನೇ ತಾರೀಕಿನ ಮಟ್ಟ ಐತಿ ಅಂತ ಮೈದು. ಹೌದಾ? ಗೊತ್ತಿಲ್ಲ. ಅರ್ಷಿಯರ್ ಸರ್ ಹಿಂದಿ ಸರ್ ಬಿಟ್ಟಾರದ 22ನೇ ತಾರೀಕಿನ ಮಟ್ಟ ಅಷ್ಟು ಚಳಿ ಅಂತ. ಏನೋ ಭೂಮಿ ಚಂದ್ರೇನ್ ಭೂಮಿ ಸೂರ್ಯ ಅಂತಂದಾರ ಒಟ್ಟೇನ ಅಷ್ಟ ಸಮೀಪ ಇದಾಗಕೈತಂತ. ಆಗದಕ್ಕ ಹಂಗ ಅಷ್ಟ ಇದಂತ ನೋಡೋದು ಥಂಡಿ ಅಂತ. ಶೀತ, ಕೆಮ್ಮು, ನೆಗಡಿ ಅದು ಏನ ಅದು ಎಲ್ಲಾ ನಾವು ಅನುಭವಿಸ್ತೀವಿ ಅಂತ ನೋಡ. ಆತರ ನೋಡಿ 22ನೇ ತಾರೀಕಿನವರೆಗೂ. ಅದಕ್ಕ ಸ್ವಲ್ಪ ಇದು ಆರೋಗ್ಯಕರವಾದಂತ ಫುಡ್ ಊಟ ಮಾಡ್ರಿ ಅಂತ ಹೇಳಿಲ್ಲ ಅವ್ರು. ಇದು ಹಾಕಿದ್ರ ಮೆಸೇಜ್ ಹಾಕಿದ್ರದ ಅದನ್ನ ನೋಡಿದ್ನೆ. ಅದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ ಬಿರಿಯಾನಿ ಮಾಡಿದ್ರ ಅಂತ ಹೇಳಿ ಅದು ಮಸಾಲೆ ಸರಿ ಎಲ್ಲ ಹಾಕಿ ಉಳ್ಳಾಗಡ್ಡಿ ಎಷ್ಟು ಹಾಕದ ಹೆಚ್ಚಿಟ್ಕೊಂಡು ನಿನಗೆಲ್ಲ ಇತ್ತಲ್ಲ ವೆಜಿಟೇಬಲ್ ನೀನ್ ತಗೊಂಡಿದ್ದ ಅದಕ್ಕೆ ಇತ್ತು. ವೆಜಿಟೇಬಲ್ ಬಿರಿಯಾನಿನ ಮಾಡ್ಬಿಟ್ರು ಅಂತಂದು ತತ್ತಿದ್ದು. ಮತ್ತದು ಬ್ಯಾಡ ಅನ್ನಕತ್ತ ಅರ್ಷಿ ವೆಜಿಟೇಬಲ್ ಬಿರಿಯಾನಿನ ಮಾಡಕ್ ಸುಮ್ಮನೆ ಅನ್ನಕತ್ತಾಳ. ಬೇಕಂತ ತತ್ತಿ ಕುಸ್ಕೊಂಡ್ ತಿನ್ರು ಅನ್ನದ ಆಯ್ತು. ಅದ್ರ ಜೋಡಿ ಇಟ್ಕೊಂಡು ಈಗ ಉಳ್ಳಾಗಡ್ಡಿ ಕರಿ ಅಂತ ಹೇಳಿ ಅರ್ಷಿಯಾಗ ಕರಿಯಾಕತ್ತಾಳ. ಆಗಲಿ ಐಕಿ ಗೆಣ್ಣಿ ಕಾಯ್ಕಿಟ್ಟ ಇಲ್ಲ ಅರ್ಷಿಯ ಉಳ್ಳಾಗಡ್ಡಿ ಕರದ್ರಿ. ಭಾಳ ಹೊತ್ತಿಸ್ಬೇಡಮ್ಮ ಅವನ್ನ. ಇಲ್ಲೆಲ್ಲ ಕೊತ್ತಂಬರಿನ ಸೊಪ್ಪನ್ನು ಹಾಕಿದ್ದೀರಿ. ಆಮೇಲೆ ಸ್ವಲ್ಪ ಬೀನ್ಸ್ ಹೆಚ್ಚಿದೆ, ಕ್ಯಾರೆಟ್ ಹೆಚ್ಚಿದೆ, ಆಲೂಗಡ್ಡೆ ಹೆಚ್ಚಿದೆ, ಮತ್ತು ಇವು ಫ್ಲವರ್ ರೀ, ವಟಾಣಿ ಎಲ್ಲ ಹಾಕಿನಿ. ಅದಕ್ಕೊಂದು ಸ್ವಲ್ಪ ಟೊಮೆಟೊ ಹಣ್ಣು ಇದನ್ನು ಹಾಕ್ಕೋಬೇಕ್ರಿ. 1-2 ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಹಾಕೀನಿ ರೀ. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಕರ್ದಂಥ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಡೆಕೋರೇಷನ್ 1-2 ಇಡಬೇಕ್ರಿ ಅಷ್ಟ. ಇದನ್ನು ಹಾಕ್ಕೋಬೇಕ್ರಿ. ಮತ್ತು ಇಲ್ಲಿ ಮಸಾಲೆ ಬಾ ಅರ್ಷಿಯ ಇಲ್ಲೆಲ್ಲ ಹಾಕಿಟ್ಟಾಡ್ರಿಕಿ ಏನೋ ಮಾಡೋಕೆ ಹೋಗಿಲ್ಲ ಅಂತಂದು ಇದು ಹಾಕಿ ಮಸಾಲೆ ಹಾಕಿ ಮಿಕ್ಸ್ ಮಾಡೋದನ್ನು. ಇದು ಮಸಾಲೆ ಅಂತಂದ್ರೆ ಗರಂ ಮಸಾಲೆ ರೀ, ಚಿಕನ್ ಮಸಾಲೆ ರೀ, ಆಮೇಲೆ ಕಡೆ ಬಿರಿಯಾನಿ ಮಸಾಲ, ಅರ್ಶಿನ ಪುಡಿ, ಇದು ಏನಂತಾರಲ್ಲ ಬ್ಲ್ಯಾಕ್ ಪೇಪರ್ ಅಂತಲ್ಲ ಆದ್ರಿ, ಒಣ ಖಾರ ಪುಡಿ, ಅರ್ಶಿನ ಪುಡಿ, ಉಪ್ಪು ರೀ. ಇದಷ್ಟು ಹಾಕಿ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿಬಿಡೋದ್ರಿ. ಸ್ವಲ್ಪ ಹೊತ್ತು ಸ್ವಲ್ಪ ಮೊಸರು ಹಾಕಿ ಅದಕ್ಕೆ ಭಾಳ ಹಾಕಿಬಿಡ. ಟೊಮೆಟೊ ಹಾಕಿದ್ದಕ್ಕೆ ಸ್ವಲ್ಪ ಮೊಸರು ಹಾಕಿಬಿಡ. ನಾವು ಹೆಂಗೆ ಚಿಕನ್ ಬಿರಿಯಾನಿ ಮಾಡ್ಕೊತೀವಿ ಹಂಗೆ ವೆಜಿಟೇಬಲ್ ಬಿರಿಯಾನಿ ಮಾಡಿಬಿಡೋದ್ರಿ. ಬಿಡು ಸಾಕು ಸಾಕು ಚಟ್ನಿಗೆ ಒಂದಿಟ್ಟು ಇರಲಿ. ಈಗ ಚಲೋ ಇದು ಮಾಡಿಬಿಡೋಣ, ಮಿಕ್ಸ್ ಮಾಡೋದ. ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹತ್ಬೇಕಲ್ರಿ. ಅದು ಒಂದು ಸ್ವಲ್ಪ ಅನ್ನ ಒಂದು 50% ಅನ್ನ ಕುದಿಸ್ಕೊಂಡು ಇದನ್ನು ಗ್ರೇವಿ ಮಾಡ್ಕೊಂಬಿಟ್ರೆ ಮುಗೀತ್ರಿ, ಬಿರಿಯಾನಿ ರೆಡಿ ಆಗುತ್ತೆ. ಅಂದ್ರೆ ನಾನು ಇದನ್ನು ಪಲ್ಯ ಮಾಡ್ಕೊಂಡು ನೀರು ಹಾಕಿ ಆಮೇಲೆ ಅಕ್ಕಿ ಹಾಕಂತೀರಿ. ಈಕಿ ಬೇಡ ಅಂತ ಆಡ್ರಿ ಅರ್ಷಿ, ಹಂಗೆ ಚಲೋ ಆಗಲ್ಲ ಅಂತ ಆಡ್ರಿ. ಈಗ ದಮ್ ವೆಜಿಟೇಬಲ್ ಬಿರಿಯಾನಿ ಬೇಕಂತ್ರಿ. ಆಯಿತು ನೀ ಹಂಗಾರ ಮಾಡ್ಕೊ ಹಂಗಾದ್ರ ಅಂತ ಹೇಳಿ ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಇಟ್ಬಿಡೋದ್ರಿ. ಈಗ ಆ ಉಳ್ಳಾಗಡ್ಡಿ ಎಲ್ಲ ಇದನ್ನು ಮಾಡೋದು. ಹಾಂ ಬಾ ಹಸಿಪುರಿ ಚಹಾ ಬೇಕಂತ್ರಿ. ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ವೆಜಿಟೇಬಲ್ ಎಲ್ಲ ಮಸ್ತಾಗತ್ತೆ ರೀ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿದ್ದಿಲ್ಲ ರೀ, ಅದೊಂದು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಈಗ ಇಲ್ಲಿ ನೋಡಿರಿ ಉಪ್ಪು ಹಾಕಿ ನೀರು ಕುದಿಯಾಕಿಟ್ಟೀನಿ ರೀ. ಮತ್ತು ಅದಕ್ಕೆ ಒಂದು ಅರ್ಧ ಚಕ್ರ ಮಗ್ರಿ, ಒಂದು ಅರ್ಧ ಚಕ್ಕಿರಿ, ಒಂದು 4 ಕಾಳು ಮೆಣಸು ರೀ, 1-2 ಲವಂಗ, 1 ಏಲಕ್ಕಿಕಾಯಿ, ಸ್ವಲ್ಪ ಸಾಜೀರಿಗೆ, ಒಂದಿಷ್ಟು ಎಣ್ಣೆ ಹಾಕಿ ನೀರು ಕುದಿಯಾಕಿಡ್ಬೇಕ್ರಿ. ಅಕ್ಕಿ ಹಾಕಿದ್ದು ಇಲ್ಲ ರೀ ಉಪ್ಪಿಟ್ಟು ಮಾಡಕತ್ತಾಳ್ರಿ ಅವ್ರ ದಾದಿ ಮಗ ದಾದಾಜಿಗೆ ರೀ. ಆಮೇಲೆ ಅದು ಗ್ರೇವಿ ಮಾಡ್ಕೋಬೇಕ್ರಿ ನಾವು. ಅದುವರೆಗೆ ಇದು ಅನ್ನಾರು ಕುದಿಬೇಕಲ್ಲ. ಗ್ರೇವಿ ಮಾಡೋದೇನು ಲೇಟ್ ಆಗಂಗಿಲ್ಲ ರೀ ಅದೇನು ಕುದಿಯೋದು. ಇವು ಬಾಸ್ಮತಿ ಅಕ್ಕಿ ರೀ. ಬಾಸ್ಮತಿ ಅಕ್ಕಿ ಒಳಗನ ಇದು ಮಾಡಕತ್ತೀವಿ ನಾವು ಇವತ್ತು ಬಿರಿಯಾನಿ ಮಾಡಕತ್ತೀವಿ ರೀ. ಅದು ರೇಷನ್ ಅಕ್ಕಿ ಸ್ವಲ್ಪ ಮಿಜ್ಜ ಹಾಕತೈತ್ರಿ. ಅವು ಹಾಕ್ಬೇಕಂದ್ರೆ ಅವು ಚಲೋ ಅಕ್ಕಿ ಖಾಲಿ ಆಗ್ಯಾವ. ಇಲ್ಲ ನಾವು ಅರ್ಧ ಹಾಕ್ತಿದ್ವಿ. ಸಾಕು ಸ್ವಲ್ಪ ಮಾಡ್ಕೊಂಡು ಹೋಗ್ಬಿಟ್ಟು ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಇಟ್ಬಿಡನ್ರಿ. ಅರ್ಶಿಯ ಹಾಕಿ ತೊಳೆದು ಹಾಕತ್ತಾಳ್ರಿ. ಮತ್ತು ಇಲ್ಲಿ ಉಪ್ಪಿಟ್ಟು ರೆಡಿ ಆಗತ್ತೈತ್ರಿ. ದಾದಿಮವರು ಮತ್ತು ಇದು ತಿನ್ನಲ್ಲ ಬಿರಿಯಾನಿ. ಅವ್ರಿಗೆ ಅನ್ನ ಸಾರು ಪಲ್ಯ ಮಾಡ್ಬೇಕು. ಅಲ್ಲಿ ಮಮ್ಮಿ ಚೌಳಿಕಾಯ್ದೆಲ್ಲ ಸೋಸಾತಾರ. ಆಯಿತು ಮಾಡ್ರಿ ಪಟ ಅಂತೇಳಿ. ಇವಾಗೆಲ್ಲೇ ನೀರು ಕುದಿಯತೈತ್ರಿ. ಇದು ಬಾಸ್ಮತಿ ರೈಸ 50% ಅಷ್ಟ ಕುದಿಸೋದ್ರಿ. ಇದು ಜಾಸ್ತಿ ಕುದಿಸ್ಬಾರ್ದು, ಮತ್ತು ಇದಾಗ್ಬಿಡ್ತೈತ್ರಿ. ಅದು ಮಿಜ್ಜಾಗ್ಬಿಡ್ತೈತ್ರಿ. ಹಾಂ ಇವಾಗ ಅಕ್ಕಿ ಎಲ್ಲ ಹಾಕೊಳತ್ತಾಳ್ರಿ ಅರ್ಶಿಯ. ಇಲ್ಲಿ ಡಬ್ರಿ ಕಾಯ್ಕಿಟ್ಟಿನ್ರಿ. ಇದ್ರೊಳಗೆ ಎಣ್ಣೆ ಹಾಕಿ ಮತ್ತು ಇದನ್ನು ಹಾಕೊಂಡ್ಬಿಡೋಣ. ಫಸ್ಟಿಗೆ 1-2 ಪಲಾವ್ ಎಲೆ ಹಾಕೊಳ್ಳೋಣ್ರಿ. ಆಮೇಲೆ ಇವಾಗ ಇದನ್ನು ಹಾಕೊಂಡ್ಬಿಡೋಣ. ಇಲ್ಲಿದ ಅಕ್ಕಿ ಕುದಿಯಾಕತೈತ್ರಿ. ಕುದಿಬೇಕ್ರಿ. ನಾ ಸ್ವಲ್ಪ ಇಲ್ಲ ಅರಿಶಿ ಇದು ಹಾಕೊಂಡ್ರದು ಗ್ರೇವಿ ಮಾಡ್ಬೇಕಲ್ರಿ. ವೆಜಿಟೇಬಲ್ ಎಲ್ಲ ಹಾಕಿಲ್ಲ. ಎಣ್ಣೆ ಕಾಯ್ಕಿಟ್ಟು ಸ್ವಲ್ಪ ಹೊತ್ತಿನ ಮಿಕ್ಸ್ ಮಾಡ್ಬಿಡೋಣ ಅದನ್ನು.
ಇಲ್ಲಕ್ಕೆ ನೀರು ಬಸ್ತಿದ್ದೀವಿ ರೀ. ಗ್ರೇವಿನೂ ರೆಡಿ ಆಗಕತ್ರಿ ಇಲ್ಲಿ. ಇನ್ನೊಂದು ಚೂರು ಕುದ್ರೆ ಸಾಕ್ರಿ ಈಗ ಅದು. ನೋಡ್ರಿ ಮಸ್ತ್ ಐತಿ ಗ್ರೇವಿ. ಚಿಕನ್ ಬದ್ಲಿ ವೆಜಿಟೇಬಲ್ ರೀ, ಅದೇ ವಾಸನೆ ರೀ ಚಿಕನ್ ಬಿರಿಯಾನಿ ಥರನ. ಈಗ ಸೀರೆ ಪ್ಯಾಕ್ ಮಾಡ್ಬೇಕಂತ್ರಿ. ಈಗ ಇದು ಕೆಲಸ ರೀ. ಈಗ ಇದು ಹೋತಾನಮ್ಮ ಸೀರೆ ರಾಯಚೂರರಿಗೆ. ರಾಯಚೂರನ್ನು ಮೈಸೂರು ಅದ ರಾಯಚೂರು ನೋಡ್ರಿ. ನೋಡೋ ಕರೆಕ್ಟಾಗಿ ಅಡ್ರೆಸ್ ರಾಯಚೂರನ್ನ. ಆಯ್ತು ಬಿಡು, ಪ್ಯಾಕ್ ಮಾಡೋಣ ಈಗ ಅದನ್ನು. ನೋಡ್ರಿಪ್ಪ ಸೀರೆ ಹೆಂಗೈತ್ರಿ ಅದು. ಸೂಪರ್ ರೀ ಸೀರೆ ಅದು. ಪ್ಯಾಕ್ ಆಗಿತ್ತದ ಇಂಥ ಕಲರ್ ಐತೆ ಅಂತ. ಧಾರವಾಡಕ್ಕೆ ಇದಾಗಿತ್ತು ರೀ ಅದು, ಪ್ಯಾಕ್ ಆಗಿತ್ತು ನಿನ್ನೆ ಅದು. ಮತ್ತು ಈಗ ಇವ್ರಿಗೆ ಹೋತ್ರಿ. ಹಂಗಾರಿ ಅದು ಯಾರು ನಸೀಬು ಯಾರು ಕೊಡಂತಾರಲ್ರಿ, ಹಂಗ್ರಿ ಅದು ಯಾರಿಗೆ ಇದಾಗುತ್ತೆ ಗೊತ್ತಿರಂಗಿಲ್ಲ. ಸೀರೆ ಮಾತ್ರ ಏವನ್ರಿ ಅವ್ರು ಹೇಳ್ತಾರೆ ನೋಡ್ರಿ. ನನಗೆ ಫೋನ್ ಹಚ್ಚಿ ಭಾರಿ ಐತ್ರಿ ಅಂತಂದು ಹೇಳ್ತಾರೆ ನೋಡ್ರಿ ಸೀರೆ ಇದು. ಯಾಕಂದ್ರೆ ಈಗ ಬೆಳಗ್ಗೆ ಯಾರು ಫೋನ್ ಹಚ್ಚಿದ್ರಮ್ಮ ಸೀರೆ ಮುಟ್ಟಿತ್ತಂತಂದು ಮತ್ತೆ ನಿನಗೆ ಹಚ್ಚಿದ್ರಲ್ಲ ಅದಿಲ್ಲ ಹೆಂಗದ ಅಂತಂದು ಅದ್ರದ್ದು ವರ್ಣೆನೂ ಮಾಡಾಕತ್ತಾರ ರೀ. ನಮ್ಗೆ ಅದು ಖುಷಿ ಆಗತೈತ್ರಿಪ್ಪ. ಸಾಕು ನನಗಷ್ಟು ನೀವು ಹೇಳಕತ್ತಿರಲ್ರಿ ಚೆನ್ನಾಗದವ್ರಿ ಅಂತ ಹೇಳಂದು ಇದನ್ನು ಪ್ಯಾಕ್ ಮಾಡಲಿ. ಈಗ ಇದ್ರ ಹಿಡಿತಾವ ಇಲ್ವ ನೀವು ಕಾಗದ ಒಂದು ದೊಡ್ಡ ಮಾಡಲಿಲ್ಲ. ಈ ಸೀರೆ ಮತ್ತೆ ಬೇಕಂದ್ರೆ ಹೇಳ್ರಿ, ಈ ಥರದ್ದು ನಾನು ಹಾಕಿಸ್ತೀನಿ ರೀ. ತೆಗಿತೇನೆ ಸ್ವಲ್ಪ ಹಾಕಿದನು ಹಂಗಾರ ಅನ್ನ ನಡಕ್ಕೆ. ಈಕಿಗೆ ಈ ಥರ ಇಷ್ಟ ರೀ ಈಕಿಗೆ. ನಾನು ಹೆಂಗೆ ಮಾಡ್ತೀನಿ, ನೀರು ಹಾಕಿ ಅದ್ರ ತಕ್ಕಂಗೆ ಆಮೇಲೆ ಕಡೆ ಇಕ್ಕಿ ಹಾಕಿಬಿಡ್ತೀನಿ ರೀ. ಈಕೆ ಬೇಡ ಅಂತಾಳ್ರಿ. ಅನ್ನ ಮಾಡ್ಕೊಂಡು ಗ್ರೇವಿ ಮಾಡ್ಕೊಂಡು ದಮ್ ಬಿಡೋಣ ಅಂತಾಳ್ರಿ ಈಕೆ. ಹಾಂ ಅವ್ರು ಮಡಿದ ಡಿಸ್ಕಸ್ ಮಾಡಕತ್ತಾರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಕಡೆ ಸ್ವಲ್ಪ ಗ್ರೇವಿ ಹಾಕಿ ಭಾಳ ಹಾಕ್ಬೇಡ. ಕೆಳಗೆ ಗ್ರೇವಿ ಭಾಳ ಐತನ ಉಳಿತದ. ಮತ್ತು ಅನ್ನದಾಗ ಕಲಿಸಿ ಒಣಕ್ಕೆ ಬರೈತೆ ನಮಗದು. ಪಲಾವ್ ಎಲೆನ ಹಾಕದ್ನ, ಪಲಾವ್ ಎಲೆನ ಹಾಕಿ ಈಗ ಹಾಕ್ಬಿಡೋಣ ಉಳ್ಳಾಗಡ್ಡಿನ. ಇವತ್ತು ನಮ್ಮ ಮನೆಯೊಳಗೆ ಬಿಸಿ ಬಿಸಿ ಅದು ವೆಜಿಟೇಬಲ್ ಬಿರಿಯಾನಿ ರೆಡಿ ಆದ್ರಿ. ಕೊತ್ತಂಬರಿ ಸೊಪ್ಪನ್ನು ಇಷ್ಟು ಹಾಕಿಬಿಡ. ನಿಂಬೆಹಣ್ಣು ಹಾಕ್ಬೇಕಾಯ್ತು ನೋಡರ್ಷಿ. ನಿನ್ನ ಅದಕ್ಕೆ ಹೇಳ್ತೀನಿ ನಾನು ನಿಂಬೆಹಣ್ಣು ತೊಗೊಳ ಅಂತಂದ್ರೆ. ಈಗ ಸಣ್ಣ ಊರಿಗೆ ಒಂದು 5 ನಿಮಿಷ ಅಳಿಬಿಟ್ರೆ ಸಾಕು. ಫುಡ್ ಕಲರ್ ಹಾಕ್ತೇನಾ? ಬ್ಯಾ ಬಿಡು ಇಲ್ಲ ತಂದ್ರೆ ಹಾಕ್ತಿ. ಹಂಗೆ ಹಾಕಿ ಹಾಕಮ್ಮ ಹಾಕಿ ಹೆಂಗೆ ಹಾಕಿ ನೋಡಿ. ಹಿಂಗೆ ಹಾಕಿ ಸ್ವಲ್ಪ ಹಾಕಿ, ಭಾಳ ಹಾಕ್ಬೇಡ. ರೌಂಡ್ ಆತನ ರೌಂಡ್ ಹಾಕ್ತೀನಿ ಅಂದು ಬಿಡ್ಸಾಕ್ಬಿಡು ಸಾಕು. ಕೆಂಪದೊಂದು ಸ್ವಲ್ಪ ಹಾಕ್ಬಿಡು. ಬಿಡು ಈಗ ದಮ್ ಬಿಟ್ಬಿಡಿ. ಈಗ ಸ್ವಲ್ಪ ತಾಳಬೇಕು ರೀ. ಈಗಿದ ಮುಚ್ಚಿ ಕರೆಕ್ಟಾಗಿ ಅದ್ರ ಅದ ನೋಡು. ಮುಚ್ಚಳ ಅಂತ ಮುಚ್ಚಿಬಿಡು. ಇಟ್ಬಿಡಿ ಸಣ್ಣ ಉರಿಡ. ಇಲ್ಲ ಅಮ್ಮರಿಗೆ ಬಾಬಾಗೆ ಚಹಾ ಕೊಟ್ಟು ಇದು ಉಪ್ಪಿಟ್ಟು ಕೊಟ್ಟಿರಿ ತಿಂದ್ರೆ ಅವರು. ಈಗ ಚಹಾ ಒಂದಿಷ್ಟು ಹಾಕ್ಕೊಡನ್ರಿ ಮೊದಲು. ಅವ್ರಿಗೆ ಕೊಟ್ಟಿದ್ಮೇಲೆ ಮತ್ತು ಅದು ಸೀರೆ ಪ್ಯಾಕ್ ಮಾಡಕ್ಕೆ ಹೋಗ್ತೀನಿ ರೀ ನಾನು. ನೋಡ್ರಿಪ್ಪ ನಮ್ಮದು ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿ ಆತ್ರಿ. ಪೂರ ಮಿಜ್ಜಿ ಮಾಡ್ಬಿಡೋದನ್ನ ಪೂರ ಹಗರ್ಕ ಇದು ಮಾಡಿ ಕೈಯಾಡ. ವಾ ವರ್ಷಿಯ ಘಮಘಮಾನ ಆತೈತಿ ನಮ್ಮ ಬಿರಿಯಾನಿ. ಮಸ್ತ್ ಬರತೈತಿ. ಚಿಕನ್ ಪೀಸ್ ಕಾಣಕತ್ತಾವ ನಾವು. ಆಲೂಗಡ್ಡೆನ ಚಿಕನ್ ಅರ್ಥ ಒಂದು ಮಾಡ್ದೈಕೆ ಅಲ್ಲಿಗೆ. ನೋಡ್ರಿ ನಮ್ದು ವೆಜಿಟೇಬಲ್ ದಮ್ ಬಿರಿಯಾನಿ. ಮಸ್ತ್ ಆತ್ ಬಿಡುವ. ಹೆಂಗಾಗೈತೆ ಮಮ್ಮಿ? ಮಸ್ತ್ ಐತಮ್ಮ. ಸೂಪರ್ ಆಗೈತಿ. ಅದಕ್ಕೂ ವಾಸನೆ ಬಂತೇನು ಓಡ್ ಬಂದೈತೆ. ಚಲೋ ಆಗೈತೆ ಬಿಡುವ. ಮಾಡ್ತೀನಿ ಅಂತ ಅನ್ನೋದಕ್ಕೆ ಆಯ್ತು. ಟೇಸ್ಟ್ ಆಗೈತೆ ನೋಡಿ. ಟೇಸ್ಟ್ ಆಗೈತೆ ಪರಮಮ್ಮ. ಉಣ್ಣು ನೀನು. ಅರ್ಶಿಯನು ಬಂಡೆ ಅದು ನಮ್ಮ ಮಾರಿಪನು ಅರಿಬಿ ಹೋಗ್ಯಾವ. ಅದು ಮಳೆ ಕಡಿಮೆ ಆಗಿತ್ತು ಈಗ ರೀ. ಸ್ವಲ್ಪ ಹೊತ್ತು ನಿಂತ್ಕೊಂಡಿತ್ತು ಅಂತ ಬಿಡೋದು. ಮತ್ತೆ ಬರಾಕತ್ರಿಪ್ಪ ಜಿಟ್ಟಿ ಟ್ಯಾರಿಪ ಮಳೆ ಬರಾಕತ್ತಂದು ಬಂದ್ಬಿಟ್ರಿ. ಸಾಕತ್ತಾಗ ಮತ್ತು ಮಳೆ ನಿಂತಾಗ ಇದು ಮಾಡಕ್ಕೆ ಬರೈತೆ, ಒಕ್ಕೊಳಕ್ಕೆ ಬರೈತಾ. ಇಲ್ಲ ಛತ್ರಿಯಾರು ಹಾಕೋರು, ದೊಡ್ಡ ದೊಡ್ಡ ಛತ್ರಿ ಅದಾವು. ಬರಾಕತ್ತೈತೆ ನೋಡಿ ಜಿಟ್ಟಿ. ಮತ್ತೆ ಬರಾಕತ್ತೈತೆ. ಇಲ್ಲಿ ನೋಡ್ರಿ ಇಷ್ಟು ಮೊನ್ನೆನ ಹಾಕಿವಿ. ಹಿಂಗೆ ಹಾಳೆ ಹಾಕಿದ್ರು ಕೂಡ ಅಲ್ಲೆಲ್ಲ
ಸೋರಾಕತ್ತದ ಮೊದ್ಲು ನೀರು ಇಳ್ಕೊಂಬಿಟ್ಟವೇನು ನಾವು ಜಂತನೊಳಗೆ ಏನು ನಿಲ್ಲವಲ್ತ್ರಿ ಅದು ಅಷ್ಟು ಹರಿ ಬಾಯಿ ಬಿಟ್ಟು ಹಿಂಗೆ ಪೂರ ಹಾಕಿವ್ರಿಪ್ಪ ಮತ್ತು ಇದ್ರ ಮ್ಯಾಗಿನೂ ನೀರೆಲ್ಲ ದಬ್ಬದ ಮಾಡ್ತೀವಿ. ನಾವು ಕೊರಿಯರ್ ಆಫೀಸ್ಗೆ ಬಂದು ಹೋಗಾಕತ್ತೀವಿ. ಇದು ನೋಡ್ರಿ ಗಾಡಿಗಳು ಚಕ್ಕ ಓಡಾಡ್ತಾರೆ. ಆ ಕಡೆ ದಾಟ್ಬೇಕ್ರಿ ನಾವು. ಇಲ್ಲಿ ಒಳಗೆ ಬಂದ್ರೆ ದೇವಸ್ಥಾನ ಐತ್ರಿ. ಇವ್ರು ಕೆರೆ ನೋಡ್ತೀವಿ ಅಂತಂದ್ರಿ. ಅದಕ್ಕೆ ಮತ್ತೆ ಇಲ್ಲಿ ಒಳಗೆ ಬಂದೆ ನಾನು. ಕೆರೆ ನೋಡ್ಕೊಂಡು ಹೋಗಮ್ಮ ಅಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ವಿ ಆಚೆ ಕಡೆ. ಒಳಗೆ ಬಂದು ನೋಡ್ತಾರ ನೋಡ್ರಿಪ್ಪ. ನೀರು ನಮ್ಮ ತುಂಗಭದ್ರಾ ನದಿ ಕಾಣಕತ್ತೈತ್ರಿ. ನೋಡ್ರಿ ನೀರು. ಕೋಳಿ ಐತೆ. ಹಾಂ ಅಂತಾರಲ್ಲ ಅವ ನಾವು. ಕೆರಿ ನೋಡಿ ಹೆಂಗೆ ಬರಾಕತ್ತಾವು. ಮತ್ತೆ ಎತ್ತ ನೋಡಿ ಬಾತ್ಗಳು ಇನ್ನದು ನೋಡೋದ್ರಾಗ ಅದಾವು ನೀರ್ಗೋಳೆ ನಾವು. ಡುಬ್ಕಿ ಹೊಡ್ಯಾಕತ್ತಾವ. ಹರ್ಷಿಯ ನೋಡಿದೇನು ಕೆರಿನ? ನೋಡಿದಿಲ್ಲ ಮಮ್ಮಿ ಕೆರೆ ನೋಡಿದೆ? ಉಣ್ಕಲ್ ಕೆರೆ ಬಾ ಮತ್ತೆ ಹೋಗೋಣ. ಹಾಂ ನಾವು ಫ್ರಿಜ್ಜಿಂದೆಲ್ಲ ಸ್ವಚ್ಛ ತೆಗೆದ್ರಿ. ಇದು ಎಲ್ಲ ಸ್ವಚ್ಛ ಮಾಡ್ಬೇಕಂತ ಒಂದಿಟ್ಟು ಫ್ರಿಜ್ ಇದೆ. ತೊಳೆದು ಒಂದಿಟ್ಟು ಕಸ ಹೊಡೆದು ನೆಲ ಒರೆಸೋದು. ಇವತ್ತು ಏನೋ ಆಕ್ರಿ ಚಾರ್ಸಿಂಬಿ ಅಂತ್ರಿ. ನಮ್ಮ ಮನೆಯೊಳಗೆ ಪಾತ್ಯ ಕೊಡಿಸ್ತೀವಿ ನಾವು. ಸ್ವಲ್ಪ ಸಿರಾ ಅದು ಮಾಡಿ ಅದು ಇದ್ದಾಗಲಿ ಅಂದರೆ ಎಲೆ ಒಳಗೆ ಅದೇನೋ ಕಲ್ಮ ಬರೀತಾರೆ ರೀ. ಬರೋದು ಅದನ್ನು ಚರ್ಗಿ ಒಳಗೆ ನೀರೊಳಗೆ ಬಿಟ್ಟು ಸ್ವಲ್ಪ ಸಿರಾ ಹಾಲು ಅದೆಲ್ಲ ಹಾಕಿಟ್ಟು ಪಾತ್ಯ ಕೊಡ್ಸೋದ್ರಿ. ಅದು ಮಾಡ್ದೈತ್ರಿ. ಹಾಗಾಗಿ ಸ್ವಲ್ಪ ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ತೀವಿ ರೀ. ನಮ್ಮ ರಿಷೆ ಇಲ್ಲಿ ಬ್ರೆಡ್ ಕೂಡ ಮಾಡದಲ್ರಿ. ಯಾಕೆ ಚೆನ್ನಾಗತಿಲ್ಲ ಬರೀ ಇಂಥ ತಿನ್ನಾಕೆ ಬರ್ತಿದ್ರಿ ಈಗ ಎಣ್ಣೆದು. ನಾ ತಿನ್ನಲ್ವಾ. ನಾನು ಮ್ಯಾಗಿ ಡೋಸಾ ಮಾಡ್ತೀನಿ. ಮ್ಯಾಗಿ ಡೋಸಾ ಸ್ಪೆಷಲ್ ರೆಸಿಪಿ. ಯಾಕೆ ಎಗ್ ಬ್ರೆಡ್ ಪಕೋಡ ಮಾಡತ್ತಳ್ರಿ. ನಮ್ಮ ಮೇಲೆ ಭಾಂಡೆ ಎಲ್ಲ ಎತ್ತಿಡತ್ತಾರ. ಅರ್ಶಿನ ಪಾಳಿ ಐತಲ್ಲ ಮತ್ತು ಭಾಂಡೆ ತಿಕ್ಕೋದೇವಿ. ನಮ್ಮ ಮಮ್ಮಿನವನ್ನೆಲ್ಲ ಒರೆಸ್ಕೊಂಬರ್ತಾರೆ. ಕಸ ಹೊಡಿತಾರೆ, ನಾನೆಲ್ಲ ಒರೆಸ್ಬೇಕು. ಆ ಮನೆ ಭಾಳ ಸೋರಾಕ್ ಬಿಟ್ಟೈತೆ ಮಮ್ಮಿ ಅದು. ಹಾಂ ಹೌದು. ಇಲ್ಲಿ ನಮ್ಮ ಅರ್ಶಂದು ಬ್ರೆಡ್ ಪಕೋಡ ರೆಡಿ ಆಗತ್ತವ ರೀ. ನೋಡ್ರಿ ಸೇಮ್ ಹೋಟೆಲ್ನಾಗ ಮಾಡ್ತಾರೆ ಹಂಗೆ ಮಾಡಿ ತಗೋರ್ಷೆ. ತಿನ್ ಏನು ಬ್ರೆಡ್ ಪಕೋಡ ನೀ ತಿನ್ ಫಸ್ಟ್. ಮತ್ತು ಮಾಡತ್ತಲ್ರಿ ಈ ರೀತಿ ಬ್ರೆಡ್ ಹಚ್ಕೊಂಡು ಅಲ್ಲಿ ಹಿಟ್ ಮಾಡಿ ಇಟ್ಕೊಂಡಲ್ರಿ ಅದರದ. ಅದೆಲ್ಲ ಶಾರ್ಟ್ ವಿಡಿಯೋ ಐತಿ. ಬ್ರೆಡ್ ಪಕೋಡ ರೀ ರೆಡಿ ಆದ್ರೆ ಅರ್ಶಿಯನು ಮತ್ತು ಬಾಜು ಇದನ್ನ ಇಟ್ಟು ಕೆಚಪ್ ಅನ್ನೋದ ಆಪಾಯ್ಟ್ಗಾನ. ಮತ್ತು ಇದಾಗತ್ತರಿ ಆಲೂ ಬೋಂಡ ರೀ. ನಾನು ಕಸ ಹೊಡ್ಕೊಂಬಂದಿರೋಷ್ಟು ಅರ್ಶಿ ಅರಿಪಾನೆಲ್ಲ ಅವ್ರು ಸಾಕತ್ಲ. ಹೆಂಗಾಗ್ಯಮ್ಮ ಪಕೋಡ ಅಮ್ಮ? ಆಮ ಬಜ್ಜಿ ಹೆಂಗದಮ್ಮ? ಇವತ್ತು ಆಕ್ರಿ ಚಾರ್ಸಿಂಬಿ ಅಂತಲ್ರಿ. ಅದಕ್ಕೆ ಮತ್ತೆ ಸ್ವಚ್ಛ ಮಾಡಿನೆಲ್ಲ ಒರ್ಸಾಕತ್ತೀವಿ. ನಾವು ಒಂದಿಟ್ಟು ಸಿರಾ ಮಾಡ್ತೀನವ ಪಾತ್ಯಾಂಗ ಕೊಡ್ಸೋ ಅಂತ ಹೇಳಂದ್ರಿ. ಹ್ಞೂ ರೀ. ಎಲ್ಲಿ ಅದು ಬರ್ಸ್ಕೊಂಬಂದು ಇಟ್ಟಾಡ್ರಿ. ಹ್ಞೂ ರೀ. ಸ್ವಚ್ಛ ಒರ್ಸ್ಕೊಂಬರ್ವ ಒಂದೆರಡು ಸಲ ಆಗೋಲ್ಲ ಕರಿಪ. ಇದು ಹೆಂಗಾಗ್ಯಮ್ಮ ಬಜ್ಜಿ ರೀ? ಚಲೋ ಆಗ್ಯಾವ್ರಿ. ಇಲ್ಲಿ ನಾನು ಸಿರಾ ಮಾಡ್ಬೇಕ್ರಿ. ಈಗ ಅದಕ್ಕೆ ತುಪ್ಪ ಹಾಕೀನಿ ರೀ. ತುಪ್ಪ ಹಾಕೊಂಡು ಸ್ವಲ್ಪ ರವೆ ಹಾಕೊಂಡು ಹುರ್ಕೊಂಬಿಡೋಣ್ರಿ. ಸ್ವಲ್ಪ ಮಾಡಂತಡ್ರಿ ಕೊರೋಣ ಮತ್ತು ಉಣ್ಬೇಕಲ್ಲ ಎಲ್ಲರೂ. ಸಾಕಿಷ್ಟ. ಈಗ ಚಲೋ ತುಪ್ಪ ಹಾಕಿ ಅದ್ರೊಳಗೆ ಪರಿಮಳ ಬರಂಗೆ ಕುಡ್ಬಿಡೋದ್ರಿ ರವೆ ರೀ. ಘಮ ಅಂತೇಳಿ ವಾಸನೆ ಬರ್ಬೇಕು ರೀ. ಅಲ್ಲಿ ಇಡಬೇಡ ಅರ್ಶಿ. ಅವ್ನು ಬಾಂಡೆ ತಿಕ್ಕೊಂಬಂದಿದ್ವು ಎಲ್ಲ ಮತ್ತೆ ಗ್ಯಾಸ್ ಕಟ್ಟಿ ತುಂಬಿಸ್ತೀನಿ. ತಗೋರಿ ಬಂದ ಬಿಡ್ತಾಳೆ ನಮ್ಮ ಅರ್ಶಿ ರೀ. ಹಾಕೀನಿ. ಈಗ ಸ್ವಲ್ಪ ತುಪ್ಪ ಹಾಕೊಂಡು ನೀರು ಹಾಕಿಬಿಡೋದ್ರಿ. ಒಂದು ಸಾಕ್ಬಿಡೋ ಮತ್ತು ಅಳ್ಳ ಬಿಡೋ ಬಂದು ಹಾಕ್ಬೇಕು. ಈಗ ನೀರು ಹಾಕಿಬಿಡು. ಪೂರ್ತಿ ಒಂದು ಸ್ವಲ್ಪ ಹಾಕಿ ಅರ್ಧ ಹಾಕಿಬಿಡಲ್ಲ ತಂದ್ರೆ ಸ್ವಲ್ಪ ಮೆತ್ತಗಾಕೈತಿ. ಇಲ್ಲಿ ನೀರು ಕುದಿಯಾಕತ್ರಿ. ಈಗ ರವೆ ಹಾಕಿಬಿಡೋದ್ರಿ.
ಸಣ್ಣಗಿಡಮ್ಮ ಸಣ್ಣಗಿಟ್ಟೇನ ಹ್ಞೂ ಈಗ ಹಾಕಿಬಿಡು ಪಟ ರವನ್ನ ಹಾಕಿ ತಿರ್ಸ ಅಳ್ಳಿ ಬಿಡ ಮುಂದೆ ಸಕ್ರೆ ತುಪ್ಪ ಅದೆಲ್ಲ ಹಾಕ್ಬೇಕ್ರಿ ಅಂದ್ರೆ ಸೀರಾ ಮಸ್ತ್ ಆಕೈತ್ರಿ ಇದು ರವೆ ಎಲ್ಲ ಗಟ್ಟಿ ಹಾಕತಿ ಸಕ್ಕರೆ ಹಾಕೋಣ್ರಿ ಹಾಕ್ಬಿನ್ನ ಸಾಕ ಇನ್ನೊಂದು ಚೂರು ಹಾಕು ಸ್ವಲ್ಪ ಸಕ್ಕರೆ ಅದ್ರ ಚಲೋ ಆಕೈತಿ ಬಿಡು ಸಾಕು ಈಗ ಕೈ ಆಡ ಚಲೋ ಹೊತ್ನಾಗಿ ಯಾಲಕ್ಕಿನ ಹಾಕಿಲ್ಲ ನಾವು. ಅಯ್ಯ ಹಾಕ್ಬೇಕಿಲ್ಲ ಮತ್ತು ನಾನು ಆಗಲ್ಲ ಹಾಕಂತ ಹೇಳಿ ನಿನಗೆ ನೀನ ಇಟ್ಟು ಈಗ ಹಾಕ್ಬಿಡಿ ಏನು ಆಗಂಗಿಲ್ಲ ಜಜ್ಜಿ ಹಂಗೆ ಹಾಕ್ಬಿಡ 2 ಏಲಕ್ಕಿ ಕಾಯಿ ತೊಗೊಂಡು ಜಜ್ಜಿ ಹಾಕ್ಬಿಡು ಇಲ್ಲ ಕಾಳು ಸುಲಿದಾರ ಹಾಕಿ ಏಲಕ್ಕಿ ಕಾಯಿ ಹಾಂ ಹ್ಞೂ ಹಚ್ಬೋದು ದೇವ್ರ ದೀಪ ಹಚ್ಬೋದು ಸೀರಾ ಆಗಾಕತ್ತ ಮತ್ತೀಗ ಹೊಳ್ಳಿ ನಮ್ದು ಈಗ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಸಕ್ಕರೆ ಇದೆಲ್ಲ ಇದಾಗಿರಿ ಅದ್ರ ಜೋಡಿ ಕುಡ್ಕೊಳ್ರಿ ಆಮೇಲೆ ತುಪ್ಪ ಹಾಕಿ ಬಿಟ್ಬಿಡೋದ್ರಿ ಸ್ವಲ್ಪ ತುಪ್ಪ ಹಾಕಿ ಇದ್ರಿ ಮತ್ತು ಹಾಕಿ ಸ್ವಲ್ಪ ಕೈ ಆಡಿ ಬಿಟ್ಬಿಡೋದ್ರಿ ಈಗ ಒಂದು 1 ನಿಮಿಷ ಅಷ್ಟೇ ಸಾಕ್ರಿ ಮಾಡಾಕತ್ತಿ ಮಾರಿಪ್ಪ ಇಲ್ಲ ಅರಿಪ ಅಡುಗೆ ಮಾಡಾಕತ್ಲ ರೀ ಏನು ಬೇಳೆ ಸಾರ್ನದ ಮಾಡಿ ಏನು ಮಾಡ್ತೀನಿ ನೋಡು ನಾನು ಹಬ್ಬ ಕರ್ಕೊಂಡು ಇದಕ್ಕೆ ಹೋಗ್ಬಿಡ್ತೀನಿ ಆಸ್ಪತ್ರೆಗೆ ಯಾಕೆ ಸುತ್ತರ್ಕೊಂಡು ಮಕ್ಕಳಾಕತ್ತಾರ ಅವರು ಅವ್ರಿಗೊಂದು ಇಂಜೆಕ್ಷನ್ ಮಾಡಿಸಿ ಬಂದ್ಬಿಡ್ತೀನಿ ಬರ್ರಿ ಹೋಗಿ ಬರ್ತೀನಿ ತಡಿ ಅಂಗಡಿಗೆ ರೀ ಇದಕ್ಕೆ ದವಾಖಾನಿಗೆ ರೀ ಬರ್ರಿ ಮಾಡ್ಬಿಡ್ತವಾರಿಪ್ಪ ಏನು ಮಮ್ಮಿ ಚಿಂತೆ ಮಾಡ್ಬಿಡ್ತವ್ರ ಒಂದೇ ಯಾಕೆ ಇಂಜೆಕ್ಷನ್ ಮಾಡಿಸ್ಕೊಂಬಂದಿನಿ ಮಪ್ಪ ಇಂಜೆಕ್ಷನ್ ಮಾಡಿದ್ರೆ ಒಂದು ಕೈ ನೋವು ಯಾರು ಕೊಡ್ತಾರಂತಾರ ನೋಡು ಕೈ ನೋವು ಯಾರು ಹೇಳ್ತಾರಂತಾರ ಕೈ ನೋವು ಆಗೈತಂತ ಕೈ ನೋವು ಆಗೈತಂತ ಏನಂದಲ್ವಾ ಏನಿಲ್ಲ ಎಲ್ಲ ರವ ಪೇಷಂಟ ಹೌದ್ವಾ ಎಲ್ಲ ಅವ್ರ ಅದಾರ ಸುಮ್ಮನೆ ಒಂದು ಚುಸ್ತಾರ ಕಳ್ತಾರ ಕುಳ್ಳಿ ಬರ್ದ ಅಷ್ಟ ಮತ್ತೆ ಏನೈತೆ ಅವ್ರ ಕೆಲಸ ತಿನ್ರಿ ಹಾಂ ಸಾಕ್ರಿ ನೀರು ಕೊಡ ಅರ್ಷೆ ಥಂಡಿ ಬರತೈತಿ ಥಂಡಿನ ಐತ್ವಾ ಇದೇನೋ ಅಂತಾರಲ್ಲ ಅದು ಅಂತಲ್ಲ ಇವತ್ತು ಈಗ ಡೈರೆಕ್ಟ್ ಒಂದು ಆಮ್ಲೆಟ್ ರೆಡಿ ಹಾಕತ್ತ ಮತ್ತೀಗ ಬಿಸಿ ಬಿಸಿ ಅನ್ನ ಬೇಳೆ ಸಾರು ಆತಲ್ವ ಈಗ ಬೇಳೆ ಸಾರನ್ನ ಆತ ಎಲ್ಲರಿಗೂ ಒಂದು ಆಮ್ಲೆಟ್ ಹಾಕತ್ತಾಳ್ರಿ ಚೌಳಿಕಾಯಿ ಪಲ್ಯ ಐತ್ರಿ ಇನ್ನು ಬೆಳಿಗ್ಗೆ ಮಾಡಿದ್ದು ಯಾರು ಊಟನ ಮಾಡಿಲ್ರಿ ಹಂಗೈತದ ನಾವು ಇದನ್ನು ಮಾಡಿದ್ವಿ ವೆಜಿಟೇಬಲ್ ಬಿರಿಯಾನಿ ಇವತ್ತು ಹಂಗಾಗಿ ಅದನ್ನ ಉಂಡ್ಬಿಟ್ಟು ಚೌಳಿಕಾಯಿ ಪಲ್ಯ ಹಂಗೆ ಉಳ್ದಾಗಿ ಮತ್ತು ಫ್ರೆಂಡ್ಸ ಯಾರಿಗಾದರೂ ಸೀರೆ ಬೇಕಂತಿದ್ರೆ ನಾವು ಫೋನ್ ನಂಬರ್ ಕೊಡಾಕತ್ತೀವಿ ರೀ ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಗೆ ಯಾವ ಸೀರೆ ಬೇಕಂತಂದು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ ಮತ್ತು ಬೇಕಂದ್ರೆ ನಂಬರ್ ಕರೆಕ್ಟಾಗಿ ನೋಡ್ಕೊಂಡು ನೀವು ಇದು ಮಾಡಿರಿ ಮೆಸೇಜ್ ಮಾಡಿರಿ ಒಂದು ನಂಬರ್ ಚೇಂಜ್ ಆದ್ರೂ ಕೂಡ ನೀವು ದುಡ್ಡು ಹಾಕೋದು ಇರ್ಬೋದು ಬೇರೆದವ್ರಿಗೆ ಹೋಗ್ಬಿಡತ್ರಿ ಆ ಥರ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ದಯವಿಟ್ಟು ಯಾಕಂದ್ರೆ ಆಮೇಲೆ ನಮ್ಮದು ಜೀವ ಮರ ಅಂದಂಗೆ ಆಗ್ಬಿಡತ್ರಿ ಪ ಹೆಂಗೆ ಆತಲ್ಲ ಅಂತ ಯಾಕಂದ್ರೆ ಇವತ್ತೊಬ್ರದ್ದು ಹಂಗೆ ಆಗ್ಬಿಡ್ತ್ರಿ ನನಗೆ ಭಾಳ ನಾನು ಫೋನ್ ಹಚ್ಚಿದ್ದೆ ರೀ ಮತ್ತು ಅವ್ರಿಗೆ ಫೋನ್ ಹಚ್ಚಿದ್ರೆ ಅವ್ರು ಫೋನೇನ ತೆಗಿಯಾಕತ್ತಿಲ್ಲ ರೀ ಹಾಗಾಗಿ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಕರೆಕ್ಟಾಗಿ ನಂಬರ್ ನೋಡ್ಕೊರಿ ನಮ್ಮ 1 ಸಲ ಬಿಟ್ಟು 2 ಸಲ ನಂಬರ್ ನೋಡ್ಕೊಂಡು ನೀವು ದುಡ್ಡು ಪೇ ಮಾಡಿರಿ ಸೀರೆ ಬೇಕಂತಂದವರು ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.